ನಮಸ್ಕಾರ ಸ್ನೇಹಿತರೆ. ನಾವು ಕಳೆದ ವಿಡಿಯೋದಲ್ಲಿ ನಾವು ಕನ್ನಡ ಸಾಹಿತ್ಯದಲ್ಲಿ ಉತ್ತರ ಬರೀಬೇಕಾದ್ರೆ ಪೀಠಿಕೆ ಯಾವ ರೀತಿ ಇರಬಾರದು, ನೀವು ಯಾವ ರೀತಿ ಪೀಠಿಕೆ ರಚಿಸಿದರೆ ನಿಮಗೆ ತುಂಬಾ ಕಡಿಮೆ ಅಂಕ ಬರುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನಾವು ಇಂದಿನ ಈ ಚರ್ಚೆಯಲ್ಲಿ ನೀವು ಯಾವ ರೀತಿ ರಚನೆ ಮಾಡಿದರೆ ನಿಮಗೆ ಒಳ್ಳೆ ಅಂಕ ಬರಕ್ ಸಾಧ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾವು ಚರ್ಚೆ ಮಾಡೋಣ. ಓಕೆ, ಸೊ ಇಲ್ಲಿ ನಾವು ಪಂಪನ ಆದಿಪುರಾಣದಲ್ಲ ಒಂದು ಪ್ರಶ್ನೆನ ತೆಗೆದುಕೊಂಡಿದ್ವಿ. ಇಲ್ಲಿ ಬರುವಂತಹ ಭರತ ಮತ್ತು ಬಾಹುಬಲಿಯ ಮುಖಾಮುಖಿಯಾಗುವಂತಹ ಪ್ರಸಂಗವನ್ನು ವಿಶ್ಲೇಷಿಸಿ ಅಂತ ಒಂದು ಪ್ರಶ್ನೆ ಇದೆ. ಇದು 10 ಮಾರ್ಕ್ಸ್ ಕೇಳಬಹುದು ಅಥವಾ 20 ಮಾರ್ಕ್ಸ್ ಕೂಡ ಕೇಳಬಹುದು. ಸೊ ಈ ರೀತಿ ಪ್ರಶ್ನೆ ಕೇಳಿದಾಗ ನಾವು ಪ್ರಶ್ನೆಯ ತಕ್ಕಂತೆ ಪೀಠಿಕೆ ಹೇಗೆ ರಚನೆ ಮಾಡಬೇಕು ಅಂತ ಇವಾಗ ಚರ್ಚೆ ಮಾಡೋಣ. ಯಾಕಂದ್ರೆ ನಾವು ಕಳೆದ ವಿಡಿಯೋದಲ್ಲಿ ನೋಡಿದೀವಿ, ನಾವು ಸುಮಾರು ಅಭ್ಯರ್ಥಿಗಳು ಅಮೃತಮತಿ ಬಗ್ಗೆ ಪ್ರಶ್ನೆ ಕೇಳಿದಾಗ ಜನ್ನನ ಬಗ್ಗೆನೆ ಬರೆದಿದ್ರು, ಯಶೋಧರ ಚರಿತೆ ಕಾವ್ಯ ಬಗ್ಗೆ ಬರೆದಿದ್ದಾರೆ. ಸೊ ಕವಿ ಬಗ್ಗೆನೇ ಜಾಸ್ತಿ ಬರೆದಿದ್ದಾರೆ, ಬಿರುದುಗಳ ಬಗ್ಗೆ ಬರೆದಿದ್ದಾರೆ. ಆದರೆ ಸೊ ಆ ರೀತಿ ಸರಿಯಲ್ಲ, ಸಮರ್ಪಕವಲ್ಲ ಆ ರೀತಿ ಪೀಠಿಕೆಗಳು ಅಂತ ಹೇಳಿದೀವಿ. ಹಾಗಾದ್ರೆ ಒಂದು ಒಳ್ಳೆ ಮಾದರಿ ಪೀಠಿಕೆ ಹೇಗಿರಬೇಕು? ಸೊ ಅದರಿಂದ ಮೌಲ್ಯಮಾಪನ ಮಾಡೋರಿಗೆ ನಮ್ಗೆ ಆನ್ಸರ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸೋ ರೀತಿ ಯಾವ ರೀತಿ ರಚನೆ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳ ಸಮೇತ ಒಂದಿಷ್ಟು ಪೀಠಿಕೆಗಳನ್ನು ನಾನು ಇಲ್ಲಿ ಹಾಕಿದ್ದೇನೆ. ನೋಡ್ಬೋದು ಇಲ್ಲಿ ನೀವು ಪ್ರಶ್ನೆ ಇನ್ನೊಂದ್ಸಲ ನೋಡ್ಬೋದು. ಪಂಪನ ಆದಿಪುರಾಣದಲ್ಲಿ ಭರತ ಬಾಹುಬಲಿಯ ಮುಖಾಮುಖಿಯಾಗುವ ಪ್ರಸಂಗ ಅಂತ. ಓಕೆ, ಸೊ ನಮ್ಗೆ ಗೊತ್ತಿದೆ ಪಂಪನ ಆದಿಪುರಾಣದಲ್ಲಿ ಭರತ ಮತ್ತು ಬಾಹುಬಲಿಯ ಯುದ್ಧದ ಪ್ರಸಂಗ ಬರುತ್ತೆ. ಅವರಿಬ್ಬರು ಸಹೋದರರು ಮುಖಾಮುಖಿಯಾಗುವಂತ ಪ್ರಸಂಗ ಬರುತ್ತೆ. ಆ ಪ್ರಸಂಗವನ್ನು ಏನ್ ಕೇಳಿದರೆ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ವಿಮರ್ಶಾತ್ಮಕ ನೆಲೆಯಲ್ಲಿ ನಾವು ಇದನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಪೀಠಿಕೆ ಹೇಗೆ ರಚನೆ ಮಾಡಬಹುದು? ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಒಂದಿಷ್ಟು ಬೇರೆ ಬೇರೆ ರೀತಿ ಯಾವ ರೀತಿ ಉಲ್ಲೇಖ ಮಾಡಬಹುದು, ಹೇಗೆ ರಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾನು ನೀಡಿದ್ದೇನೆ ಇಲ್ಲಿ. ಪಂಪನ ಆದಿಪುರಾಣದಲ್ಲಿ ಭರತ ಮತ್ತು ಬಾಹುಬಲಿ ಮನುಷ್ಯ ಸ್ವಭಾವಗಳ ಮುಖಾಮುಖಿ, ಹಿಂಸೆ ಅಹಿಂಸೆಗಳ ನಡುವಿನ ಸಂಘರ್ಷ, ಅಸ್ತಿತ್ವದ ಸವಾಲುಗಳು ಇಲ್ಲಿ ಮುಖ್ಯವೆನಿಸುತ್ತವೆ. ಸರಿಯಾಗುತ್ತಲ್ವಾ? ಪಂಪನ ಆದಿಪುರಾಣದಲ್ಲಿ ಭರತ ಮತ್ತು ಬಾಹುಬಲಿ ಮನುಷ್ಯ ಸ್ವಭಾವಗಳ ಮುಖಾಮುಖಿ. ಅದು ಮನುಷ್ಯನಿಗೆ ಸ್ವಭಾವ ಕೋಪ ಬರುತ್ತೆ, ಒಬ್ಬರೊಬ್ಬರು ದ್ವೇಷ ಮಾಡುವಂತ ಪ್ರಸಂಗಗಳು ಬರುತ್ತೆ. ಸೊ ಆ ರೀತಿಯ ಸ್ವಭಾವಗಳನ್ನು ಮುಖಾಮುಖಿ ಮಾಡುವಂತದ್ದು ಅದಿಲ್ಲಿ ಪಂಪ ಮಾಡಿದ್ದಾನೆ. ಹಾಗೆ ಹಿಂಸೆ ಅಹಿಂಸೆಗಳ ನಡುವಿನ ಸಂಘರ್ಷವಿದು, ಅಸ್ತಿತ್ವದ ಸವಾಲುಗಳು ಇಲ್ಲಿ ಮುಖ್ಯವೆನಿಸುತ್ತವೆ. ಇಲ್ಲಿ ಆದಿ ಎಂಬುದೇ ಅನಾದಿಯಾಗುತ್ತದೆ, ಹಿಂದಿನೆಂಬುದು ಇಂದಿನಾಗುತ್ತದೆ. ಇದೇ ಈ ಕಾವ್ಯದ ವೈಶಿಷ್ಟ್ಯತೆ. ಈ ರೀತಿ ನಾವು ಪೀಠಿಕೆ ಹಾಕ್ಬಹುದು. ಅಂದ್ರೆ ಇಲ್ಲಿ ನಾವು ವರ್ತಮಾನ ಕಾಲ ಜೊತೆಯಲ್ಲಿ ಭೂತ ಕಾಲದ ಬಗ್ಗೆ ಹೇಳ್ತಾ ಇದ್ವಿ, ಆಮೇಲೆ ಭವಿಷ್ಯತ್ ಕಾಲ ಕೂಡ ಇದು ಸೂಚನೆ ಮಾಡ್ತಾ ಇದೆ. ಆದಿ ಅನ್ನೋದಲ್ಲಿ ಅನಾದಿ ಆಗುತ್ತದೆ, ಹಿಂದಿನೆಂಬುದರಲ್ಲಿ ಇಂದಿನಾಗುತ್ತದೆ. ಅಂದ್ರೆ ಯುದ್ಧದ ಪ್ರಸಂಗ ನೋಡಿದಾಗ ನಾವು ಯಾವುದೇ ಕೃತಿ ತಗೊಳ್ಳಿ, ಅವತ್ತು ಬರ್ದಿದ್ರು ಸಹ ಇವತ್ತು ಓದ್ತಾ ಇದೀವಿ ಅಂತ ಹೇಳಿದ್ರೆ ಅದು ಸಮಕಾಲೀನತೆಯಲ್ಲಿ ಇವತ್ತಿಗೂ ಕೂಡ ಅದು ವಾಸ್ತವಿಕತೆಯಲ್ಲಿ ಅನ್ವಯಿಸ್ತಾ ಇದೆ ಅಂತಾನೆ ಅರ್ಥ. ಸೊ ಅದೇ ರೀತಿ ಭರತ ಮತ್ತು ಬಾಹುಬಲಿಯ ಈ ಯುದ್ಧದ ಮುಖಾಮುಖಿಯಾಗುವ ಪ್ರಸಂಗ ಇದೆಯಲ್ಲ ಪಂಪನ ಆದಿಪುರಾಣದಲ್ಲಿ, ಇದು ಕೂಡ ಸಮಕಾಲೀನತೆಯಿಂದ ಕೂಡಿದೆ ಎಂಬುದರ ಮುಖಾಂತರ ನಾವು ಇಲ್ಲಿ ಪೀಠಿಕೆಯಲ್ಲಿ ಈ ರೀತಿ ರಚನೆ ಮಾಡಬಹುದು. ಆಮೇಲೆ ನಾವು ಇಲ್ಲೆಲ್ಲೂ ನೋಡಿ, ಇಲ್ಲಿ ಪಂಪನ ಬಗ್ಗೆ ಬಿರುದುಗಳಿಲ್ಲ, ಆದಿಪುರಾಣ ಬಗ್ಗೆ ಒಂದಿಷ್ಟು ಹಿನ್ನೆಲೆ ಜಾಸ್ತಿ ಏನು ಕೊಟ್ಟಿಲ್ಲ. ನೇರವಾಗಿ ನಾವು ಏನ್ ಮಾಡಿದೀವಿ, ಪ್ರಶ್ನೆ ಕೇಳಿದ್ದೇವೆ ಇಲ್ಲಿ ಭರತ ಮತ್ತು ಬಾಹುಬಲಿ ಬಗ್ಗೆ. ಹಾಗಾಗಿ ನಾವು ನೇರವಾಗಿ ಪಂಪನ ಆದಿಪುರಾಣದಲ್ಲಿ ಸಾಕಿಷ್ಟೇ. ಪಂಪನ ಆದಿಪುರಾಣದಲ್ಲಿ ಭರತ ಮತ್ತು ಬಾಹುಬಲಿ, ಸೊ ಇದು ಫೋಕಸ್ ಮಾಡಬೇಕಾಗುತ್ತೆ. ನಾವು ಇದನ್ನ ಫೋಕಸ್ ಮಾಡಿಕೊಂಡು ಒಟ್ಟಾರೆಯಾಗಿ ಏನ್ ಹೇಳಕ್ ಹೊರಡ್ತಾ ಇದೆ ಅನ್ನೋದನ್ನ ನಾವು ಪೀಠಿಕೆ ರಚನೆ ಮಾಡಬೇಕಾಗುತ್ತೆ. ಸೊ ಇದು ಒಂದು ಉದಾಹರಣೆ. ಇನ್ನೊಂದು ಬೇರೆ ರೀತಿ ಯಾವ ತರ ಬರಿಬಹುದು ನಾವು, ಈ ಎರಡೇ ನೋಡ್ಬೋದು ನೀವು ಇಲ್ಲಿ. ಪಂಪನು ತನ್ನ ಆದಿಪುರಾಣದಲ್ಲಿ ಆತ್ಮ, ಮೋಕ್ಷ, ಭವಾವಳಿ, ಅಮೃತದಂತಹ ಜೈನ ಧರ್ಮದ ಪರಿಕಲ್ಪನೆಗಳನ್ನು ಹೇಳುತ್ತಲೇ ಭರತ ಮತ್ತು ಬಾಹುಬಲಿಯನ್ನು ಮುಖಾಮುಖಿಯಾಗಿಸಿ ಮಾನವ ಧರ್ಮದ ಸಾಧ್ಯತೆಗಳನ್ನು ವಿಸ್ತರಿಸುತ್ತಾ ಮಾನವೀಯತೆ ನಿಜವಾದ ಧರ್ಮವೆಂದು ಬಿಂಬಿಸಿ ನಡೆ ನುಡಿಗಳ ಸಮನ್ವಯತೆಯನ್ನು ಸಾಧಿಸಲು ಯತ್ನಿಸಿದ್ದಾನೆ ಅಲ್ವಾ. ನಾವು ಇಡೀ ನಾವು ಅದನ್ನ ಆದಿಪುರಾಣದಲ್ಲಿ ಬರುವಂತಹ ಭರತ ಮತ್ತು ಬಾಹುಬಲಿಯ ಮುಖಾಮುಖಿ ಆಗುವ ಪ್ರಸಂಗ ನೋಡಿದಾಗ ನಮಗೆ ಅರ್ಥ ಆಗುವಂತದ್ದು ಇದು ಇಷ್ಟಂಶ. ಸೊ ಸಮಗ್ರವಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಓಕೆ, ಸೊ ನಾವು ಮುಂದೆ ಬಾಡಿಯನ್ನು ಕೂಡ ಏನೇನೆಲ್ಲ ಚರ್ಚೆ ಮಾಡಬಹುದು ಅನ್ನೋದು ಕೂಡ ನಾವು ಇಲ್ಲೇ ಹಿನ್ನೆಲೆ ಕೊಡ್ತಾ ಇದ್ವಿ. ಆಮೇಲೆ ಉಪಸಂಹಾರ ಮಾಡಕ್ಕೆ ಲಿಂಕ್ ಕೂಡ ಇದರಿಂದನೇ ಕೊಡಬಹುದು. ನಾವು ಒಂದು ಆರ್ಗಾನಿಕ್ ಸ್ಟ್ರಕ್ಚರ್ ತರ ನಾವು ಯಾವುದೇ ರೀತಿ ಉತ್ತರ ಬರಿಬೇಕಾದ್ರೆ ನಮ್ಮ ಪೀಠಿಕೆ ಈ ರೀತಿ ಇರಬೇಕು.
ಸೊ ಇಲ್ಲಿ ಮಾನವ ಧರ್ಮದ ಸಾಧ್ಯತೆಗಳನ್ನು ವಿಸ್ತರಿಸುತ್ತಾ ಮಾನವೀಯತೆಯೇ ನಿಜವಾದ ಧರ್ಮವೆಂದು ಬಿಂಬಿಸಿ ನಡೆ ನುಡಿಗಳ ಸಮನ್ವಯತೆಯನ್ನು ಸಾಧಿಸಲು ಯಾರು ಪಂಪ ಯತ್ನಿಸಿದ್ದಾನೆ. ಸೊ ನಮಗೆ ಈ ಪ್ರಸಂಗದಿಂದ ಇದು ನಮಗೆ ಅರ್ಥ ಆಗುತ್ತೆ ಅನ್ನೋದ್ ಬಗ್ಗೆ ನಾವು ಪೀಠಿಕೆದಲ್ಲಿ ಹಾಕ್ತಾ ಇದೀವಿ. ಈ ರೀತಿ ಬಳಸಬಹುದು. ಇನ್ನೊಂದು ಬೇರೆ ಇನ್ನೂ ಯಾವ ರೀತಿ ಹಾಕ್ಬಹುದು, ಮೂರನೇ ನೋಡೋದಾದ್ರೆ ಆದಿಪುರಾಣ ಒಂದು ಧಾರ್ಮಿಕ ಕಾವ್ಯ. ಧರ್ಮವನ್ನು ಕಾವ್ಯವಾಗಿಸುವ ಧಾರ್ಮಿಕ ಸತ್ಯವನ್ನು ಕಾವ್ಯ ಸತ್ಯನಾಗಿಸುವ ಸಲುವಾಗಿ ತಾನು ಹೊರಟಿದ್ದಾಗಿ ಪಂಪನೆ ಆದಿಪುರಾಣದಲ್ಲಿರುವುದು ಕಾವ್ಯ ಧರ್ಮಮಂ ಎಂದು ಆದಿತೀರ್ಥಂಕನ ಧರ್ಮ ವಿಜಯ ಮತ್ತು ಭರತ ಚಕ್ರವರ್ತಿಯ ದಿಗ್ವಿಜಯದಲ್ಲಿ ವಿವೇಚಿಸಿದ್ದಾನೆ. ಇಲ್ಲಿ ಒಂದಿಷ್ಟು ಭರತ ಮತ್ತು ಬಾಹುಬಲಿ ಅಷ್ಟೇ ಅಲ್ಲ, ಇದು ಸಂಪೂರ್ಣ ಸಮಗ್ರವಾಗಿ ಆದಿಪುರಾಣ ಏನ್ ಹೇಳಕ್ ಹೊರಡ್ತಾ ಇದೆ, ಜೊತೆಯಲ್ಲಿ ಭರತ ಚಕ್ರವರ್ತಿಯ ದಿಗ್ವಿಜಯ ಬಗ್ಗೆನೂ ಕೂಡ ಹೇಳಿದ್ದಾನೆ ಅನ್ನೋದು ನಾವು ಇಲ್ಲಿ ರಚನೆ ಮಾಡಿದ್ದೀವಿ. ಸೊ ಇದು ಮೂರು ಬಗ್ಗೆ ಬೇರೆ ಬೇರೆ ಭಿನ್ನ ನೆಲೆಯಲ್ಲಿ ಯಾವ ರೀತಿ ರಚನೆ ಮಾಡೋದು ಅನ್ನೋದ್ರ ಬಗ್ಗೆ ಇದೆ. ನೀವು ಇದೇ ರೀತಿ ಇನ್ನೂ ಪ್ರಯತ್ನ ಮಾಡಬಹುದು. ಇದಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿ ನೀವು ಇಂಟ್ರೊಡಕ್ಷನ್ ನ ಬರೆಯೋದನ್ನ ಕಲಿಬಹುದು ನೀವು. ಸೊ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಂಟೆಂಟ್ ಕೊರತೆ ಇಲ್ಲ, ಕಂಟೆಂಟ್ ಇದೆ. ಆದ್ರೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಂದ್ರೆ ಸಿಕ್ಕರು ಕೂಡ ನಮ್ಗೆ ಹೌದು ಇದು ನಮ್ಗೆ ಪೂರಕವಾಗಿದೆಯಾ ಅನ್ನೋದು ನಮ್ಗೆ ತುಂಬಾ ಕಷ್ಟ ಇದೆ. ಆಕ್ಚುಲಿ ಹೇಳ್ಕೊಡೋರು ಕೂಡ ತುಂಬಾ ಕೊರತೆ ಇದೆ ಅಂತ ಅನಿಸುತ್ತೆ. ಸೊ ಒಂದೇ ಪ್ರಶ್ನೆಗೆ ನಾವು ಮೂರು ರೀತಿಯ ನಿಮ್ಗೆ ಒಂದು ಉದಾಹರಣೆ ಮೂಲಕ ನಮಗೆ ಪೀಠಿಕೆ ಯಾವ ರೀತಿ ರಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡಿದ್ವಿ. ಸೊ ನಾವು ಕನ್ನಡ ಸಾಹಿತ್ಯದ ಕ್ರಾಶ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ಶಾಂತ ಮಾರ್ಗದಲ್ಲಿ. ಆಸಕ್ತರು ನೀವು ಕನ್ನಡ ಸಾಹಿತ್ಯವನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಪ್ರಶ್ನೋತ್ತರ ಚರ್ಚೆಗಳಿಂದ ಉತ್ತರಗಳನ್ನು ಈ ರೀತಿ ನೀವು ಹೇಗೆ ವಿಶ್ಲೇಷಣೆ ಮಾಡ್ಕೊಂಡು ಉತ್ತರ ಬರೀಬೇಕು ಅಂತ ನಾವು ಏನ್ ಹೇಳ್ತಾ ಇದೀವೋ, ಪ್ರಶ್ನೆ ತಕ್ಕಂತೆ ಪೀಠಿಕೆ ಹೇಗೆ ರಚನೆ ಮಾಡಬೇಕು ಅನ್ನೋದೆಲ್ಲ ಸಹ ನಾವು ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಒಂದು ಪ್ರಶ್ನೆ ಕೊಟ್ಟಿರ್ತೀವಿ, ಆ ಪ್ರಶ್ನೆಗೆ ನೀವು ಉತ್ತರ ಬರೀಬೇಕಾಗುತ್ತೆ. ತದನಂತರ ಅಲ್ಲಿ ನೋಡಿದಾಗ ಅದು ಎಷ್ಟು ಮಟ್ಟಿಗೆ ಸರಿ ಇದೆ, ಅದನ್ನ ಇನ್ನೂ ಏನಾದ್ರೂ ನಾವು ಮೌಲ್ಯವರ್ಧನೆ ಮಾಡ್ಬೇಕಾ, ಅದನ್ನೆಲ್ಲ ನಾವು ತರಗತಿಯಲ್ಲಿ ಚರ್ಚೆ ಮಾಡ್ತೀವಿ. ಅದ್ರ ಮೂಲಕ ನೀವು ಕನ್ನಡ ಸಾಹಿತ್ಯದಲ್ಲಿ ಗರಿಷ್ಠವಾದ ಅಂಕ ಗಳಿಸುವ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಆಸಕ್ತರು ನೀವು ಶಾಂತ ಮಾರ್ಗದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂತಹ ಕ್ರಾಶ್ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಧನ್ಯವಾದ.